health, agriculture, education, environment, social welfare, community development, cultural programs, music. all active right here On Radioactive 90.4 megahertz. Get active! ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಮೇಡೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಮೇಡೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನಿತಾ ಅವರಿದ್ದಾರೆ. ಮೇಡೇ ಸ್ಪೆಷಲ್ ಏನು, ಮೇಡೆಯನ್ನ ಏನಕ್ಕೋಸ್ಕರ ಮಾಡ್ತಿದ್ದಾರೆ, ಆ ಕಾರ್ಯಕ್ರಮದ ಉದ್ದೇಶವೇನು ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಅನಿತಾ ಅವರಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ. ಬನ್ನಿ ಸ್ನೇಹಿತರೆ. ಅನಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಭಾನುವಾರ 1ನೇ ತಾರೀಕು ಇಂಟರ್ನ್ಯಾಷನಲ್ ಲೇಬರ್ ಡೇ, ಕಾರ್ಮಿಕರ ದಿನಾಚರಣೆ ಸಹ. ಇದ್ರ ಪ್ರಯುಕ್ತ ನೀವೇನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀರಾ, ಏನೆಲ್ಲ ಆಚರಣೆ ಮಾಡ್ತಾ ಇದ್ದೀರಾ ನಾಳೆ, ಅದ್ರ ಬಗ್ಗೆ ಕೇಳುಗರಿಗೆ ಸ್ವಲ್ಪ ತಿಳಿಸ್ಕೊಡಿ. ಈಗ ನಾನು ಅಪ್ಸ ಸಂಸ್ಥೆಯಿಂದ ಅನಿತಾ ಅಂತೇಳಿ ನಾನು ಮಾತಾಡ್ತಾ ಇರೋದು. ಮೊದಲನೇದಾಗಿ ನಮ್ಮಲ್ಲಿ ಏನು ಕಾರ್ಮಿಕರು ಅಂತ ಹೇಳಿದ್ದಾರೆ, ಈಗ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಆಗಿರ್ಬೋದು, ಅವ್ರೆಲ್ಲರಿಗೂ ನಾವು ಒಂದು ನಾಳೆನ ಮೇ 1ನೇ ತಾರೀಕು ಕಾರ್ಮಿಕರ ಅಂತಾರಾಷ್ಟ್ರೀಯ ಅವರಿಗೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು, ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಕಾರ್ಮಿಕರಿಗೆ ಯಾರ್ಯಾರಿಗೆ ನಾವು ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಅನ್ನು ಮಾಡ್ತಿದ್ವು ಅವರಿಗೆ ಅದನ್ನ ಹಂಚುವ ಕಾರ್ಯಕ್ರಮವನ್ನ ಮಾಡುವಂಥದ್ದು. ಮತ್ತೆ ಈಗಾಗಲೇ ಕಾರ್ಮಿಕರು ಏನು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತವರಿಗೆ ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಅದು ಹೇಗೆ ಬಂತು, ಯಾರಿಗೆ ಕಾರ್ಮಿಕರು ಅಂತ ಹೇಳ್ತಾರೆ. ಮತ್ತೆ ಈ ಕಾರ್ಯಕ್ರಮ ಇದು ನಿಮ್ಗೆ ಕಾರ್ಮಿಕ ದಿನಾಚರಣೆ ಅಂತ ಯಾವಾಗಿಂದ ಶುರುವಾಯ್ತು, ಇದ್ರ ಬಗ್ಗೆ ಒಂದು ಮಟ್ಟಿಗೆ ಅವ್ರಿಗೆ ಮಾಹಿತಿಯನ್ನು ಕೊಡುವಂತದ್ದು. ಮತ್ತೆ ಅವರಿಗೆ ಈಗ ಕಾರ್ಮಿಕರ ದಿನ ಅಂತ ಇರೋದ್ರಿಂದ ಅವರು ಯಾವ ರೀತಿ ಅವರು ಆಚರಿಸ್ಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಅವರ ಅನಿಸಿಕೆಗಳನ್ನ, ಮತ್ತೆ ಅವರಲ್ಲಿ ಇರುವಂತಹ ಏನು ತೊಂದರೆಗಳಿದೆ, ಕಾರ್ಮಿಕರಲ್ಲಿ ಏನು ತೊಂದರೆಗಳಿದೆ ಅಂತದನ್ನ ಅವರು ಹಂಚ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ನಾಳೆ ಒಂದು ಕಾರ್ಯಕ್ರಮದಿಂದ ಮಾಡ್ತಾ ಇದ್ದಾರೆ. ಇವಾಗ ನೀವು ಹೇಳಿದ್ರಿ ಕಾರ್ಮಿಕರ ದಿನ ಮಾಡೋ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇವಾಗ ಮಾತಾಡಿದ್ರಿ. ಈ ಒಂದು ಸಂದರ್ಭದಲ್ಲಿ ಈಗ ಕೋವಿಡ್ ಎಲ್ಲ ಆಯಿತು, ಆ ಸಂದರ್ಭದಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟರು ಕಾರ್ಮಿಕರು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ನೀವು ಡಿಮ್ಯಾಂಡ್ ಇಡ್ತಾ ಇದ್ದೀರಾ, ಅಥವಾ ಸರ್ಕಾರದ ಕಾನೂನಿನಲ್ಲಿ ಏನಾದರೂ ಬದಲಾವಣೆಗಳನ್ನು ಎದುರು ನೋಡ್ತಾ ಇದ್ದೀರಾ? ಮುಖ್ಯವಾಗಿ ಈಗ ನಾವು 2 ವರ್ಷದಿಂದ ಏನು ಕಾರ್ಮಿಕರು ಕೊರೋನಾದಿಂದ ಏನ್ ತೊಂದರೆಗೆ ಒಳಗಾಗಿದ್ದಾರೆ ಅಂತ ಟೈಮಲ್ಲಿ ಸುಮಾರು ಕಾರ್ಮಿಕ ಇಲಾಖೆಯಿಂದ ಸುಮಾರು ಅವ್ರಿಗೆ ಸೌಲಭ್ಯಗಳನ್ನ ಕೊಟ್ಟಿದೆ. ಮೊದಲನೇದಾಗಿ ಕಟ್ಟಡ ಕಾರ್ಮಿಕರಿಗಾಗಿ ಅವ್ರಿಗೆ ರೇಷನ್ ಕಾರ್ಡ್ ರೇಷನ್ ಅನ್ನ ಕೊಟ್ಟಿರುವಂತದ್ದು. ಎರಡನೇದಾಗಿ ಅವರಿಗೆ ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಸಹಾಯಧನ ಅಂತ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಮತ್ತೆ ಅವ್ರಿಗೆ ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕಾರ್ಮಿಕ ಇಲಾಖೆಯಿಂದ, ಕಟ್ಟಡ ಕಾರ್ಮಿಕರ ಬೋರ್ಡ್ ಇಂದ ಇದು ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇವರಿಗೂ ಅಷ್ಟೇನೆ, ಯಾರು ಮನೆ ಕೆಲ್ಸಕ್ಕೆ ಹೋಗುವಂತ ಗೃಹ ಕಾರ್ಮಿಕರಿಗೂ ಸಮೇತ ಅವರು ರೇಷನ್ ಕೊಟ್ಟಿದ್ದಾರೆ. ಮತ್ತೆ ಕೆಲವ್ರಿಗೆ ಯಾರ್ದು ಲೇಬರ್ ಕಾರ್ಡ್ ಅನ್ನ ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಅಂತವ್ರಿಗೆ 2,000 ರೂಪಾಯಿ ಸಹಾಯಧನವನ್ನ ಕೊಟ್ಟಿದ್ದಾರೆ. ಇದಿಷ್ಟು ಅಂತ ಟೈಮಲ್ಲಿ ಅವರಿಗೆ ಕಷ್ಟದಲ್ಲಿ ಇದೊಂದು ಸಹಾಯ ಆಗಿದೆ. ಅದೇ ರೀತಿಯಲ್ಲಿ ಸುಮಾರು ಕಾರ್ಮಿಕರಿಗೆ ಸುಮಾರು ಸಂಸ್ಥೆಗಳು ಅವರಿಗೆ ಇದು ಮಾಡಿದೆ, ಏನು ರೇಷನ್ ಎಲ್ಲ ಡ್ರೈ ರೇಷನ್ಗಳನ್ನೆಲ್ಲ ಹಂಚಿದೆ. ನಮ್ಮ ಅಪ್ಸ ಸಂಸ್ಥೆಯಿಂದ ಸಮೇತ ನಾವು ಸುಮಾರು ಒಂದು 10,000 ಕಾರ್ಮಿಕರುಗಳಿಗೆ ನಾವು ಈ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಈಗ ನಾವು ಕಾರ್ಮಿಕ ಇಲಾಖೆಯಿಂದ ನಾವು ಯಾವುದೇ ಬೇಡಿಕೆಗಳನ್ನು ಇನ್ನು ನಾವು ಏನು ಮಾಡಿಲ್ಲ ಕೊಡ್ಬೇಕು ಅನ್ನೋದನ್ನ. ಒಂದು ಏನಂದ್ರೆ ಈ ಕಟ್ಟಡ ಕಾರ್ಮಿಕರದು ಏನು ನಡೀತಾ ಇದೆಯೋ ಅಲ್ಲಿ ಸುಮಾರು ಜನ ಕಟ್ಟಡ ಕಾರ್ಮಿಕರಿಗೆ ಇನ್ನೂ ಕೆಲವು ಸೌಲಭ್ಯಗಳು ಸಿಗ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ, ಏನಾದ್ರೂ ನೀವು ಸೌಲಭ್ಯಗಳು ಪಡಿಬೇಕು ಅಂದ್ರೆ 1 ವರ್ಷ ಆಗಿರ್ಬೇಕು ಕಾರ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ 1 ವರ್ಷದವರೆಗೂ ಕಾಯ್ಬೇಕು ಜನ ಅಂತಂದಾಗ ಸ್ವಲ್ಪ ಅವ್ರಿಗೆ ತೊಂದರೆ ಆಗುತ್ತೆ. ಈಗ ಮಕ್ಳು ಸ್ಕಾಲರ್ಶಿಪ್ ಬರ್ತಾ ಇದೆ ಅಂದ್ರೆ ಎಲ್ಲಾ ಮಕ್ಳಿಗೂ ಇದು ತುಂಬಾ ಅವಶ್ಯಕತೆ.
ಸ್ಕಾಲರ್ಶಿಪ್ ಅನ್ನೋದನ್ನ. ಹೌದು. ಮತ್ತೆ ಈಗ ಅವರು ಈಗ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗಾಗಿ ಇರುವಂತ ಸೌಲಭ್ಯಗಳಲ್ಲಿ ಏನ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದು ತುಂಬಾ ದೊಡ್ಡ ಅಮೌಂಟ್ ಆಗಿದೆ. Okay. ಈಗ ಇಂಜಿನಿಯರಿಂಗ್ ಓದ್ತಾ ಇದ್ರೆ ಮಕ್ಳಿಗೆ 50,000 ಕೊಡ್ತಾ ಇದಾರೆ. ಓಕೆ. ಆಮೇಲೆ ಡಿಗ್ರಿ ಓದ್ತಾ ಇದ್ದವ್ರಿಗೆ ಅವ್ರಿಗೆ 25,000, ಈ ತರ ಎಲ್ಲ ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಅನ್ನ ಅವರು ಕೊಡ್ತಾ ಇದಾರೆ. ಅದೇ ರೀತಿಯಾಗಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ವರ್ಗು ಹೋದವ್ರಿಗೆ ಒಂದ್ 5,000, 6,000 ಈ ತರ ಎಲ್ಲ ಇದೆ. ಬಟ್ ಈ ಕೂಲಿ ಕಾರ್ಮಿಕರಿಗೆ ತುಂಬಾ 1,000, 2,000 ಆದ್ರೂ ತುಂಬಾ ಮುಖ್ಯ ಅದು. ಹೌದು. ಅವರಿಗೆ ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ ಸೇರಿಸ್ಬೇಕು ಅಂತೆಲ್ಲ ಅವ್ರಿಗೆ ಆಗೋದಿಲ್ಲ. ಪ್ರೈವೇಟ್ ಸ್ಕೂಲ್ ಸೇರಿಸಿದಂತ ಮಕ್ಕಳಿಗೆ ತುಂಬಾ ಫೀಸ್ ಗಳನ್ನ ಕಟ್ಟಬೇಕಾಗುತ್ತೆ. ಅಂತ ಸಮಯದಲ್ಲಿ ಈ ಸಹಾಯಧನ ಏನಿದೆಯೋ ಅವ್ರಿಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಅದಕ್ಕೆ ಅವ್ರು ಕೇಳ್ತಾ ಇರೋದು 1 ವರ್ಷದವರೆಗೆ ಕಾಯ್ಬೇಕಾಗುತ್ತೆ, ಪ್ರತಿಯೊಂದು ಸೌಲಭ್ಯಗಳನ್ನು ಪಡಿಬೇಕು ಅಂತಂದಾಗ ಅದ್ರ ಬದಲಿಗೆ ನಮ್ಗೆ ಕಾರ್ಡ್ ಮಾಡಿ 6 ತಿಂಗಳು 8 ತಿಂಗಳು ಆ ತರದಲ್ಲಿ ನಮ್ಗೆ ಸೌಲಭ್ಯ ಒಳ್ಳೇದು. 6 ತಿಂಗಳು ಆದ ನಂತರ ಸೌಲಭ್ಯ ಸಿಕ್ಕಿದ್ರು ಒಳ್ಳೇದು ಅನ್ನೋ ಬಗ್ಗೆ ಅವರು ಕಾರ್ಮಿಕರು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಾವು ಸ್ವಲ್ಪ ನಾಳೆ ಅಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆ ವಿಷಯದ ಬಗ್ಗೆ. ಅದು ಬಿಟ್ರೆ ಮತ್ತೆ ಅವ್ರ ಕಾರ್ಮಿಕರು ಅವರವರ ಕೆಲಸದಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಬಗ್ಗೆ ಒಂದು. ಇವಾಗ ಬೆಲೆ ಎಲ್ಲ ಏರಿಕೆ ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ದಿನನಿತ್ಯದ ಸಾಮಗ್ರಿಗಳು ಅಂದ್ರೆ ಬೇಳೆ, ಕಾಳು, ಗ್ಯಾಸು ಇದೆಲ್ಲ ಜಾಸ್ತಿ ಆಗಿದೆ. ಇದ್ರ ಕುರಿತು ಏನಾದ್ರೂ ಮನವಿನ ಇಡ್ತಾ ಇದ್ದೀರಾ ಸರ್ಕಾರಕ್ಕೆ? ಅದ್ರ ಬಗ್ಗೆ ನಾವೇನು ಅಷ್ಟೊಂದು ಚರ್ಚೆ ಆಗಿಲ್ಲ, ಅಷ್ಟೊಂದು ಇದನ್ನ ಮಾಡಿಲ್ಲ ಕಾರ್ಮಿಕ ವರ್ಗದವರು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಆಗ್ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಬೆಲೆಗಳು ಭಾರಿ ಆಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಮುಂದಕ್ಕೆ ನಾವು ಓಕೆ. ಎಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ? ಎಷ್ಟು ಜನ ಬರ್ತಾ ಇದ್ದಾರೆ? ಈ ಕಾರ್ಯಕ್ರಮ ನಾವು ವಿಜಯನಗರದಲ್ಲಿ ಮಾಡ್ತಾ ಇದ್ವಿ, ವೈಟ್ ಫೀಲ್ಡ್ ವಿಜಯನಗರ ಕಾರ್ಯಕ್ರಮವನ್ನ. ಅಷ್ಟು ತುಂಬಾ ಜನನು ನಾವು ಸೇರಿಸ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೊರೋನಾ ಇರೋದ್ರಿಂದ ಒಂದು 25 ಜನ ನಾವು ಅಲ್ಲಿ ಸೇರಿಸ್ತಾ ಇದ್ದೀವಿ ಕಾರ್ಮಿಕರು. ಮುಖ್ಯವಾಗಿ ಅವರವರು ಇರುವಂತ ನಮ್ದು ಕಾರ್ಮಿಕರ ಒಂದು ಲೀಡರ್ಸ್ ಒಂದು ಇದೆ, ಒಂದು ಕಮಿಟಿ ಇದೆ. ಆ ಲೀಡರ್ಸ್ ಒಂದು 20 ಜನ ಮಾತನಾಡ್ತೀವಿ. ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ? ಓಕೆ. ಕೊನೆಯದಾಗಿ ಈಗ ಕಾರ್ಮಿಕರಿಗೆ ಒಂದು ಸಂದೇಶನ ಕೊಡ್ಬೇಕು ಅಂದ್ರೆ ಏನ್ ಸಂದೇಶನ ಕೊಡೋದಕ್ಕೆ ಬಯಸ್ತೀರಾ? ಎಲ್ಲಾ ಕಾರ್ಮಿಕರು ಅವರಿಗೆ ಈಗ ನಾವು ಏನು ಒಂದು ಸಂವಿಧಾನದಲ್ಲಿ ಒಂದು ಕಾರ್ಮಿಕರ ಪರವಾಗಿ ಸುಮಾರು ಒಂದು ಅವರಿಗೆ ಸೌಲಭ್ಯಗಳಿದೆ, ಫಂಡಮೆಂಟಲ್ ರೈಟ್ಸ್ ಗಳಿದೆ. ಇದನ್ನೆಲ್ಲಾನು ಸರ್ಕಾರದಿಂದ ಪಡ್ಕೊಳ್ಳಿ ಅಂತ. ಸುಮಾರು ಕಾರ್ಮಿಕರಿಗೆ ಭಾನುವಾರ ರಜಾ ಇರಲ್ಲ, ಅಂದ್ರೆ ವೀಕ್ಲಿ 7 days ವರ್ಕ್ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಒಂದು ದಿನ ಅವರು ರಜೆ ತಗೊಂಡು ಅವ್ರ ಫ್ಯಾಮಿಲಿ ಒಟ್ಟಿಗೆ ಇಟ್ಕೊಂಡು ಸ್ವಲ್ಪ ಸಮಯನ ಕೊಡ್ಲಿ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಈಗ ಸುಮಾರು ನಾವು ಕಾರ್ಮಿಕ ಇಲಾಖೆಗಳಲ್ಲಿ ನೋಡಿದಾಗ ಅವರಿಗೆ ಮಿನಿಮಮ್ ವೇಜಸ್ ಇರುತ್ತೆ. ಆ ವೇಜಸ್ ಸಿಗ್ತಾ ಇದೆಯಾ ಅದನ್ನ ಅವರು ನೋಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಸುಮಾರು ಕಾರ್ಮಿಕ, ಆಮೇಲೆ ಕೆಲವು ಕಡೆ ಎಲ್ಲ ಇದ್ರಲ್ಲೂ ಈಗ ಕಾರ್ಮಿಕರು ಅಂತ ಒಂದ್ ಕಡೆ ಕೂಲಿ ಕಾರ್ಮಿಕರು ಅಂತ ತಗೊಂಡಿದ್ದಾಗ ಯಾವ್ದೇ ಆಗ್ಲಿ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ಅಥವಾ ಎಲ್ಲೇ ಒಂದು ಇಲಾಖೆಗಳಲ್ಲಿ ಎಲ್ಲೇ ನೋಡಿದಾಗ ಅವರಿಗೆ PF ESI ಕಂಪಲ್ಸರಿ ಕೊಡ್ಲೇಬೇಕು ಅಂತ ಇದೆ. ಅದು ಆಗ್ತಾ ಇದೆಯಾ, ಸಿಗ್ತಾ ಇದೆಯಾ ತಮ್ಗೆ, ಅದನ್ನ ನೋಡ್ಬೇಕು. ಇಲ್ಲ ಅಂತಂದ್ರೆ ನೀವು ಕಾರ್ಮಿಕ ಇಲಾಖೆ ಒಟ್ಟಿಗೆ ಮಾತಾಡ್ಬೋದು, ಅಥವಾ ಅಲ್ಲಿರುವಂತ ಯಾರು ಅಲ್ಲಿ ಬಾಸ್ ಇರ್ತಾರೆ ಅಥವಾ ಅಧಿಕಾರಿಗಳಿದ್ದಾರೆ ಅಲ್ಲಿ ಕೆಲಸ ಮಾಡುವಲ್ಲಿ ಅವ್ರ ಹತ್ರ ಕೇಳ್ಕೊಂಡು ಅದನ್ನ ಅವ್ರು ಪಡ್ಕೋಬೇಕಾಗುತ್ತೆ. ಮತ್ತೆ ಅವ್ರಿಗೆ ಸುಮಾರು ಈಗ ಸೌಲಭ್ಯಗಳು ಏನು ಗೌರ್ಮೆಂಟ್ ಇಂದ ಏನು ಅನೌನ್ಸ್ ಮಾಡಿದೆ ಅವರಿಗೆ ಅದನ್ನೆಲ್ಲ ನಾವು ತಿಳ್ಕೊಂಡು ಅದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಓಕೆ. ಇವಾಗ ನಿಮಗೆ ಇವಾಗ ಯಾರು ಕಾರ್ಮಿಕರಾಗಿರ್ತಾರೆ, ಕಟ್ಟಡ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಆಗಿರ್ತಾರೆ, ಅವ್ರಿಗೆ ಕೈಗೆ ಎಟುಕೋ ರೀತಿಯಲ್ಲಿ ಲೇಬರ್ ಕಾರ್ಡ್ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಆ ಬೆನಿಫಿಟ್ನ ಅವರು ಲೇಬರ್ ಕಾರ್ಡ್ ಬೆನಿಫಿಟ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ ಅನಿತಾ ಅವರೇ? ಅವರಾಗೆ ಪಡ್ಕೊಳ್ಳೋದು ತುಂಬಾ ಕಷ್ಟ. ಈಗ ಏನ್ ಮಾಡಿದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಅದನ್ನ ಸೇವಾ ಸಿಂಧು ಆನ್ಲೈನ್ ಅಲ್ಲಿ ಅವರು ಲೇಬರ್ ಕಾರ್ಡ್ ಅನ್ನ ಅವ್ರು ತಗೊಳ್ಬೇಕಾಗತ್ತೆ. ಸಿಕ್ಕಿರುವಂತ ಎಲ್ಲಾ ಮಾಹಿತಿಗಳನ್ನು ಅದಕ್ಕೆ ಕೊಟ್ಬಿಟ್ಟು ಆಮೇಲೆ ಅದನ್ನ ಲಾಗಿನ್ ಆಗಿ ಸುಮಾರು ಅದು ಪ್ರೊಸೀಜರ್ ಇದೆ. ಬಟ್ ಅದು ಲೇಬರ್ ಏನು ಈಗ ಲೇಬರ್ಸ್ ಏನಿದ್ದಾರೆ ಕಟ್ಟಡ ಕಾರ್ಮಿಕರಿಂದ ಅವರಾಗಿ ಅದನ್ನ ಮಾಡ್ಕೊಡೋದಕ್ಕೆ ಆಗಲ್ಲ. ಮೊದ್ಲು ಏನಾಗ್ತಾ ಇತ್ತು, ಅವ್ರು ಹೋಗಿ ಅಪ್ಲಿಕೇಶನ್ ಲೇಬರ್ ಡಿಪಾರ್ಟ್ಮೆಂಟ್ ಗೆ ಬೋರ್ಡ್ ಕೊಟ್ಬಿಟ್ರೆ ಅವ್ರು
ಮಾಡ್ಬಿಟ್ಟು ಇಷ್ಟ ದಿನ ಕಾರ್ಡ್ ಬಂದಿದೆ ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ಈಗ ಏನಾಗುತ್ತೆ, ಆನ್ಲೈನ್ ಅಲ್ಲೇ ಮಾಡ್ತಾ ಇರೋದ್ರಿಂದ ಬೇರೆ ಯಾರನ್ನಾದ್ರೂ ಈಗ ನಾವು ನಮ್ಮ ಅರ್ಥ ಸಂಸ್ಥೆ ಆಗಿರ್ಬೋದು, ಯೂನಿಯನ್ ಆಗಿರ್ಬೋದು, ಅಥವಾ ಎಲ್ಲಾದ್ರೂ ಬ್ರೋಕಿಂಗ್ ಇರ್ಬೋದು, ಅಂತದಿಂತಲೆಲ್ಲ ಹೋಗಿ ಅವ್ರು ಮಾಡಿಸ್ಕೋಬೇಕಾಗತ್ತೆ. ಹಾಗಾಗಿ ಅವರು ಅದನ್ನು ಸ್ವಲ್ಪ ಈಸಿಯಾಗಿ ಸಿಗೋ ತರ ಮಾಡಿದ್ರೆ ಒಳ್ಳೇದು. ಅದು ಬಟ್ ಏನಾಗುತ್ತೆ ಅಂದ್ರೆ ಆ ತರದಲ್ಲೂ ಮಾಡಕ್ ಹೋದ್ರೆ ಬೇರೆ ಕಾರ್ಮಿಕರ ಇಲ್ಲದವ್ರು, ಕನ್ನಡ ಕಾರ್ಮಿಕರು ಇಲ್ಲದವ್ರು ಸಮೇತ ಫೇಕ್ ಕಾರ್ಡ್ಗಳನ್ನ ಮಾಡಿಸಿ ತಗೊಳ್ಳುವಂತ ಚಾನ್ಸ್ ಇದೆ, ಈಗಾಗಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಡಿಪಾರ್ಟ್ಮೆಂಟ್ ಅವ್ರು ಯಾವ ರೀತಿ ಅವ್ರಿಗೆ ಈಸಿಯಾಗಿ ಸಿಗೋ ತರ ಮಾಡ್ಬೇಕು, ಸಿಗೋ ತರ ಅವರು ಮಾಡಿದ್ರೆ ಒಳ್ಳೇದಾಗುತ್ತೆ. ಇಷ್ಟು ಇದಾಗಿದೆ. ಬಟ್ ಅವ್ರ ಕಾರ್ಮಿಕರ ದಿನಾಚರಣೆ ಅನ್ನೋದನ್ನ ಎಲ್ಲಾ ಕಾರ್ಮಿಕ ವರ್ಗದವ್ರಿಗೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಪ್ರತಿ ವರ್ಷದಲ್ಲೂ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ದಿನಾಚರಣೆ ಅಂತ ರಜಾನು ಸಿಗುತ್ತೆ. ಆ ಒಂದು ದಿನ ಕಾರ್ಮಿಕರು ತಮ್ಮ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ ಸಂಭ್ರಮದಿಂದ ಆಚರಿಸ್ಲಿ ಅಂತ ನಾನು ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್ ಅನಿತಾ ಅವರೇ. ನಿಮ್ಮ ಒಂದು ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು ಕಾರ್ಮಿಕರ ಕುರಿತು ಅನೇಕ ವಿಚಾರಗಳನ್ನು ಇವತ್ತಿನ ಮೇ ಡೇನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಅನಿತಾ ಅವರು ಮೇಡೇ ವಿಶೇಷತೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಅವರು ಮೇಡೇ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಅನಿತಾ ಅವರು ಲೇಬರ್ ಕಾರ್ಡನ್ನು ಮಾಡಿಸ್ತಾ ಇರ್ತಾರೆ. ಇವರು ಸಾಕಷ್ಟು ಜನಕ್ಕೆ ಒಂದು ಬೆನಿಫಿಟ್ಗಳು ಸಿಗಬೇಕು ಅನ್ನೋದೇ ಇವರ ಒಂದು ಗುರಿ. ಆ ಒಂದು ಉದ್ದೇಶದಿಂದ ಅಂದರೆ ಲೇಬರ್ಸ್ಗೆ ಅವೇರ್ನೆಸ್ಸು ಕೂಡ ಕೊಡ್ತಾ ಇರ್ತಾರೆ. ಆ ಕಾರ್ಡು ಮಾಡಿಸುವ ಉದ್ದೇಶವೇನು, ಆ ಕಾರ್ಡಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟು ಅವ್ರಿಗೆ ಕಾರ್ಡನ್ನು ವಿತರಣೆ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತಹ ಅನಿತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಸೌಂಡ್ ಕ್ಲೌಡ್ ಮೂಲಕ ಕಮೆಂಟನ್ನು ತಿಳಿಸಿ. ಹಾಗೆ ರೇಡಿಯೋ ಆಕ್ಟಿವ್ 90.4 MSZ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಆಶಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. It's for the community. It's by the community. It's our radio. Community Radio. Radio Active 90.4 megahertz. Get active. And check this out.